ಸೂರ್ಯಕಾಂತಿ. ಏ ರಾಜಿ, ಇವಳನ್ನ ಯಾಕೆ ಒಳಗ್ ಬಿಟ್ಟೆ? ಕೇಳ ಜಾತಿಯವ್ರನ್ನ ಮನೆಗೆ ಸೇರಿಸಿ ಮನೆಯ ಮೈಲಿಗೆ ಮಾಡ್ಬಿಟ್ಟಿಲ್ಲ. ಬಾವಾ, ಅವಳನ್ನ ಬೈಬೇಡಿ, ನಾನಾಗೆ ಬಂದೆ. ನಮ್ಮ ಕುಟುಂಬದ ಮರ್ಯಾದೆನ ಸಮಾಧಿ ಮಾಡಿದ್ದು ಅಲ್ಲದೆ ಮನೆತದ ಗೌರವನ ಸರ್ವನಾಶ ಮಾಡಿ ಸಾಕಾಗ್ಲಿಲ್ವಾ? ಯಾವ ಮುಖ ಹೊತ್ಕೊಂಡಿದ್ದೀವಿ ಬಂದ? ನಾನೀಗ ಗರ್ಭಿಣಿ. ನಿಮ್ಮಮ್ಮ ಅಂದ್ರೆ ನಮ್ಮತ್ತೆ ನನ್ನ ಹೊಟ್ಟೆಯಲ್ಲಿ ಹುಟ್ಟು ಬರ್ತಾರಂತೆ. ಅತ್ತೆಗೆ ನಾನು ಮಾತು ಕೊಟ್ಟಿದ್ದೀನಿ, ಅದನ್ನ ಉಳಿಸ್ಕೋಬೇಕು. ನೀವು ಅಣ್ಣ ತಮ್ಮಂದಿರು ಒಂದಾಗ್ಬೇಕು. ಅದಕ್ಕೆ ನಿಮ್ಮನ್ನು ಹುಡ್ಕೊಂಡು ಬಂದೆ. ನಿನಗೂ ನಮಗೂ ಯಾವ ಸಂಬಂಧನೂ ಬೇಕಾಗಿಲ್ಲ. ನನ್ನ ಮಾತು ಮುಗಿಲ್ಲ. ಇನ್ನೊಂದು ಕ್ಷಣ ಇಲ್ಲಿದ್ರೆ ನನ್ನ ಕೈ ಮಾತಾಡಬೇಕಾಗುತ್ತೆ. ನೋಡು, ಇನ್ನೊಂದ್ಸಾರಿ ಈ ಮನೆನ ರಣರಂಗ ಮಾಡ್ಬೇಡ. ಮೊದಲು ಹೊರಟೋಗಿಲ್ಲಿಂದ. ಅವಳು ತೊಲಗದ ಮೇಲೆ ಮನೆಯ ಗಂಜಲದಿಂದ ತೊಳೆಯೋದಕ್ಕೆ ಕಾಂತಿ, ಕಾಂತಿ, ಕಾಂತಿ ಎಲ್ಲಿದ್ಯಾ? ರೀ, ಯಾಕ್ರಿ, ಏನಾಯ್ತು? ಕಾಂತಿ, ಇವತ್ತು ಎಲ್ಲಿಗೆ ಹೋಗಿದ್ದೆ ನೀನು? ನಾನು ಎಲ್ಲಿಗೆ ಹೋಗ್ಲಿ ರೀ, ಮನೇಲೇ ಇದ್ದೆ. ನಿಜ ಹೇಳು ಕಾಂತಿ, ನೀನು ಪುಟ್ಟಣ್ಣನ ಮನೆಗೆ ಹೋಗಿದ್ಯಾ? ಇಷ್ಟು ದಿನ ಆದರ್ಶ ಪತ್ನಿ ಏನೋ ತರ ನಡ್ಕೋತಿದ್ದೆ, ಇವತ್ತೇನಾಯ್ತು ಕಾಂತಿ ನಿಂಗೆ? ಗಂಡನಿಗೆ ಸುಳ್ಳು ಹೇಳುವಂತ ಬುದ್ಧಿ ಬಂತ? ಹಾಗಲ್ಲ ರೀ, ನೀವು ಅಕ್ಕ ಬಾವ ಸಿಕ್ಕಿದ್ರು ಮಾತಾಡ್ಸ್ಲಿಲ್ಲ ಅಂತ ಹೇಳಿದ್ರಿ. ಅದಕ್ಕೆ ಅವ್ರ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳಕ್ ಹೋಗಿದ್ದೆ. ಅಕಸ್ಮಾತ್ ಅವನೇ ರಾಜಿಗೆ ಬಂದ್ರು ಅವನ ಜೊತೆ ರಾಜಿ ಆಗೋದಕ್ಕೆ ನಾನು ಒಪ್ಪೋದಿಲ್ಲ ಅಂತ. ಇದೇ ಕೊನೆ ಸಲ. ಇನ್ನೊಂದು ಸಲ ನೀನು ಅವ್ರ ಮನೆಗೆ ಹೋದೆ ಅಂತ ನನಗೇನಾದ್ರೂ ಗೊತ್ತಾದ್ರೆ ನನ್ನ ಮನೆ ಹೊಸಲು ತುಳಿಯೋದಕ್ಕೆ ನಿನ್ನ ಬಿಡಲ್ಲ. ನೆನಪಿಟ್ಕೋ. ಏನ್ ಕಾಂತಿ, ಮುಖ ಎಲ್ಲ ಬಾಡೋಗಿದೆ. ಪಾಪ ನಮ್ ಕಾಂತಿಗೆ ರಾತ್ರಿನೂ ಮಂಗಳಾರತಿ, ಬೆಳಗಾದ್ರೂ ಮಂಗಳಾರತಿ. ಈ ಭಾಗ್ಯ ಯಾರಿಗುಂಟು ಯಾರಿಗಿಲ್ಲ. ದಿನ ಹೀಗೇನೆ. ಈಗ ಹತ್ಕೊಂಡಿದ್ಯಲ್ಲ, ಒಂದು ಸಣ್ಣ ಕಿಡಿ ಅದು ಮುಂದೆ ದಗದಗದಗ ಅಂತ ಉರಿಯಕ್ ಶುರು ಆಗುತ್ತೆ. ಈಗ ಕಾಣಿಸ್ಕೊಳ್ತಿದ್ಯಲ್ಲ, ಒಂದು ಸಣ್ಣ ಕಿಂಡಿ ಅದು ಮುಂದೆ ಒಂದು ದೊಡ್ಡ ಕಂದಕ್ಕಾಗಿ ಬೆಳೆಯುತ್ತೆ. ನೀನ್ 2 ಹೆಜ್ಜೆ ಅವ್ರ ಹತ್ರ ಹೋದ್ರೆ ಅವ್ರು ನಿನ್ನಿಂದ 4 ಹೆಜ್ಜೆ ಹಿಂದೆ ಸರಿತಾರೆ. ಕೀಪ್ ಡಿಸ್ಟೆನ್ಸ್ ಅಂತ ಬೋರ್ಡ್ ಬರುತ್ತೆ, ಅದನ್ನ ನಾನೇ ಮಾಡ್ಸ್ ಹಾಕ್ತೀನಿ. ಒನ್ ಫೈನ್ ಡೇ ಅವರೇ ನಿನ್ ಕುತ್ತೆ ಹಿಡಿದು ಮನೆಯಿಂದ ಆಚೆ ದಪ್ತಾರೆ. ನಾನು ನನ್ನ ಗುರಿಯಿಂದ ಯಾವತ್ತೂ ಹಿಂದೆ ಸರಿಯಲ್ಲ. ಅಷ್ಟೊಂದು ಈಸಿಯಾಗಿ ಸೋಲ್ ಒಪ್ಕೊಳ್ಳೋಳಲ್ಲ ನಾನು. ಅವ್ರ ಮನ್ಸನ್ನ ಗೆದ್ದು ನಿನ್ನ ಈ ಮನೆಯಿಂದ ಹೊರಗಡೆ ಹಾಕ್ಸಿ ಅವ್ರ ಜೊತೆ ಸಂಸಾರ ಮಾಡೇ ಮಾಡ್ತೀನಿ. ನಾನು ಅಷ್ಟೇ, ಅಣ್ಣ ತಮ್ಮಂದಿರ್ನ ಒಂದು ಮಾಡೇ ಮಾಡ್ತೀನಿ. ಅದು ನಿನ್ನನ್ನ ಮುಂದಿಟ್ಕೊಂಡು ನಿನ್ ಕೈಯಲ್ಲೇ ಮಾಡಿಸ್ತೀನಿ. ಓಹೋ, ಆಲ್ ದಿ ಬೆಸ್ಟ್. ನಿಂಗೂ ಅಷ್ಟೇ. ನಿಮ್ಮಮ್ಮಂಗ್ ಕೊಟ್ಟಿರೋ ಮಾತು ಉಳಿಸ್ಕೊಳಕ್ ಆಗ್ಲಿಲ್ಲ ಅಂದ್ಮೇಲೆ ಅವ್ರ ರೂಪದಲ್ಲಿ ಬರ್ತಿರೋ ಈ ಮಗುನ ಉಳಿಸ್ಕೊಳಕ್ಕೆ ನಮ್ಗೇನ್ ಹಕ್ಕಿದೆ? ಆ ಯೋಗ್ಯತೆನೆ ನನ್ಗಿಲ್ಲ ಅನ್ಸ್ತಿದೆ. ಸುತ್ತಿ ಬಳಸಿ ಆ ಮಗುನ ತೆಗ್ಸೋ ವಿಷಯಕ್ಕೆ ಬರ್ತಾ ಇದೆಯಾ ಅಲ್ವಾ? ಸತ್ತು ಸ್ವರ್ಗದಲ್ಲಿರೋ ನಮ್ಮಮ್ಮನ ಕೊಟ್ಟ ಮಾತು ನಿನಗೆ ಮುಖ್ಯ ಆಗುತ್ತೆ. ಆದ್ರೆ ಬದುಕಿರೋ ಈ ಗಂಡನ ಕೊಟ್ಟ ಮಾತು ಕಾಲ್ ಕಸ ಆಗುತ್ತೆ. ಹಳೆದನ್ನೆಲ್ಲ ಮರ್ತು ನೀವು ಅಣ್ಣ ತಮ್ಮ ಇಬ್ರು ಚೆನ್ನಾಗಿರಿ ಅಂತ ಹೇಳ್ದೆ, ತಪ್ಪ? ಹಳೆದನ್ನೆಲ್ಲ ಮರೆಯೋದ? ಸರಿ, ನೀನು ಹಳೆದನ್ನೆಲ್ಲ ಮರೆತು ಒಂದು 4 ದಿನ ನಿಮ್ ತಾಯಿ ಮನೇಲಿ ಇದ್ದು ಬಾ. ಸೂರ್ಯಕಾಂತಿ